ಮಳೆ ಅಂದ್ರೆ ಮಳೆ. ಫ್ರೆಂಡ್ಸ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ. ಸೊ ಫ್ರೆಂಡ್ಸ್, ಈ ನಡುವೆ ಯಾಕೋ ಒಂದು ಸ್ವಲ್ಪ ಹುಷಾರಿರ್ಲಿಲ್ಲ, ಹಾಗಾಗಿ ಒಂದು ಸ್ವಲ್ಪ ಬ್ರೇಕ್ ತಗೊಂಡಿದ್ದೆ. ಇವತ್ತಿನ ವ್ಲಾಗ್ ಬೆಳಗ್ಗೆನೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಒಂದು ವಾರದಿಂದ ತುಂಬಾ ಮಳೆ ಅಂದ್ರೆ ಮಳೆ. ಈಗಂತೂ ಮಳೆ ಬೀಳ್ತಾ ಇರೋದ್ರಿಂದ ಏನೋ ಒಂಥರ ಖುಷಿ. ಈ ಬಿಸಿಲಿಗೆ ಧಗೆಗೆ ತುಂಬಾ ಸೆಕೆ ಅಂದ್ರೆ ಸೆಕೆ ಅಲ್ವಾ, ಹಂಗಾಗಿ ಮಳೆ ಬೀಳ್ತಾ ಇರೋದಕ್ಕೂ ಅದಕ್ಕೂ ಒಂಥರ ವಾತಾವರಣ ಎಲ್ಲ ಕೂಲ್ ಆಗಿದೆ. ಹಾಗೆ ಮನೆ ಮುಂದೆ ಬಸಪ್ಪ ಬಂದಿದ್ರು. ವೀಕ್ಲಿ 1 ಟೈಮ್ ಬರ್ತಾ ಇರ್ತಾರೆ. ನನಗೆ ಬಸಪ್ಪಗೆ ಏನಾದ್ರು ತಿನ್ನಿಸ್ಬೇಕು ಅಂದರೆ ತುಂಬ ಇಷ್ಟ. ಅವ್ರಿಗೆ ಟಿಫನ್ನು ಅಕ್ಕಿ, ಆಮೇಲೆ ಒಂದು ಸ್ವಲ್ಪ ದುಡ್ಡು ಕೊಟ್ಬಿಟ್ಟು ಬಸಪ್ಪನಿಗೆ ಮನೇಲಿ ಏನೂ ಇರಲಿಲ್ಲ, ಅದಕ್ಕೆ ಹಣ್ಣು ಬಾಳೆಹಣ್ಣು ತಿನ್ನಿಸ್ದೆ. ಯಾವಾಗಲೂ ಬಂದಾಗೆಲ್ಲ ಪಾಪ ಅವಲಕ್ಕಿನೂ ಬೆಲ್ಲ ತಿನ್ನಿಸ್ತಾ ಇದ್ದೆ. ನನಗೇನಾದ್ರು ಕೊಡಬೇಕು ಅಂದರೆ ತುಂಬ ಇಷ್ಟ ಹಸುಗೆ. ಮಕ್ಕಳಿಗೆಲ್ಲ ರೊಟ್ಟಿ ಹಾಕ್ಕೊಡ್ತಾ ಇದ್ದೆ. ರೊಟ್ಟಿಗೆ ನೆಂಚ್ಕೊಳ್ಳೋಕ್ಕೆ ಚಟ್ನಿ ಮಾಡಿದ್ದೆ. ರೊಟ್ಟಿ ಹಾಕ್ಕೊಟ್ಬಿಟ್ಟು ಮೇಲ್ಗಡೆಯಿಂದ ಒರೆಸ್ಕೊಂಡು ಹಾಗೆ ಕೆಳಗಡೆ ಫ್ಲೋರ್ ಬಂದೆ. ಕೆಳಗಡೆ ಫ್ಲೋರೆಲ್ಲ ಒರೆಸ್ಕೊಂಡು ನನಗೆ ಏನೋ ಗೊತ್ತಿಲ್ಲ, ನನ್ನ ಕೆಲಸಗಳೆಲ್ಲ ನಾನೇ ಮಾಡಿಕೊಂಡ್ರೆ ನನಗಂತೂ ತುಂಬ ಇಷ್ಟ. ಹಾಗೆ ನನ್ನ ಮಗಳು, ನಾನು ಮಾಡೋ ಹೋಗಿರಲಿಲ್ಲ, ಹಾಗೆ ನನ್ನ ಮಗಳು ಮಾಡಿದ್ಲು ಇವತ್ತು ಪೂಜೆನ. ಮಗಳೆಲ್ಲ ಮಾಡಿಕೊಂಡು ಮನೆಯೆಲ್ಲ ಒರೆಸ್ಕೊಂಡು ಆಚೆಗಡೆ ಎಲ್ಲ ತೊಳೆದ್ಬಿಟ್ಟು ಬಂದ್ಬಿಟ್ಟು ರಂಗೋಲಿ ಹಾಕಿದ್ದೆ. ಅವಳು ಚಿನ್ನಿಗೆ ಆಪ್ರೇಷನ್ ಆಗಿತ್ತಲ್ವ, ಹಂಗಾಗಿ ಪಾಪ ಅವಳು ಎಲ್ಲೂ ಓಡಾಡೋ ಹಂಗೆ ಇಲ್ಲ. ಹಂಗಾಗಿ ಪಾಪ ಒಂದು ಟಬ್ಬಲ್ಲಿ ಮಲಗಿಸಿದ್ದೆ. ನೋಡಿದ ತಕ್ಷಣ ಬಡ್ಕೋತಾ ಇರ್ತಾಳೆ, ಏನಾರು ಹಾಕಿ ಏನಾರು ಕೊಡಿ ಅಂತ. ಹಂಗೆ ನನ್ನ ಮಗಳು ಪಾಪ 3 ಕಾಳು ಹಾಕಿದ್ಲು. ಸೊ ಮೆಣ್ಸಿನ್ಕಾಯಿ ಹೋಗ್ಬಿಡ್ತಾವೆ ಅಂದ್ಬಿಟ್ಟು ನಾನು ಇದರಲ್ಲಿ ಒಂದು ಟಿಶ್ಯೂ ಪೇಪರ್ ಎತ್ಕೊಂಡು ಸುತ್ತಬಿಟ್ಟು, ಯಾಕಂದರೆ ತೇವಾಂಶ ಎಲ್ಲ ಹೀರ್ಕೊಳ್ಳುತ್ತೆ, ಹಂಗಾಗಿ ಟಿಶ್ಯೂನ ಸುತ್ತಬಿಟ್ಟು ಅದ್ರ ಒಳಗಡೆ ತುಂಬಿಬಿಟ್ಟು ಒಂದು ಬಾಕ್ಸಲ್ಲಿ ನೀಟಾಗಿ ಹಾಕಿದ್ರೆ ತೇವಾಂಶ ಎಲ್ಲ ಇಳ್ಕೊಂಡು ಕೊಳಿಯಲ್ಲ, ಏನೂ ಇಲ್ಲ, ನೀಟಾಗಿ ಚೆನ್ನಾಗಿರುತ್ತೆ. ಫ್ರೀಝರಲ್ಲಿ ಮಾಡಿದ್ರೆ ನೀಟಾಗಿ ಚೆನ್ನಾಗಿರುತ್ತೆ. ಒಂದು 15 ದಿವಸ ಏನು ಮಾತಾಡೋ ಹಾಗೆ ಇಲ್ಲ. ಸೊ ಚೆನ್ನಾಗಿರುತ್ತೆ. ಸೊ ನೆಕ್ಸ್ಟ್ ಟಿಪ್ ಬಂದ್ಬಿಟ್ಟು ಕರಿಬೇವನ್ನ ಏನು ಮಾಡ್ತೀವಿ ಗೊತ್ತಾ, ಮಾರ್ಕೆಟಿಂದ ತರ್ತೀವಿ. ಅದರಲ್ಲಿ ತುಂಬ ಧೂಳಿರುತ್ತೆ. ಆ ಧೂಳನ್ನ ನಾನು ಫಸ್ಟು ಎಲ್ಲ ನೀಟಾಗಿ ತೊಳೆದ್ಬಿಟ್ಟು ಒಂದು ಪೇಪರ್ ಹಾಕ್ಕೊಂಡು ಹಾಸ್ಬಿಟ್ಟು ಪೇಪರ್ ಮೇಲೆ ಒಣಗಾಕ್ಬಿಡ್ತೀನಿ. ಎಲ್ಲ ನೀಟಾಗಿ ಒಣಗಾದ್ಮೇಲೆ ಚೆನ್ನಾಗಿ ಡ್ರೈ ಆಗೋದಕ್ಕೆ ಒಂದು 1/2 hour ಬಿಟ್ಬಿಡ್ತೀನಿ. ಆಮೇಲೆ ಎಲ್ಲ ಈಗ ಡ್ರೈ ಆದಮೇಲೆ ಈಗ ಇದನ್ನ ಒಣಗೋದಕ್ಕೆ ಬಿಟ್ಬಿಡಿ. ಈಗ ನೆಕ್ಸ್ಟು ಆಮೇಲೆ ಕೊತ್ತಂಬರಿ ಸೊಪ್ಪು, ಯಾವತ್ತೇ ಆಗಲಿ ಕೊತ್ತಂಬರಿ ಸೊಪ್ಪನ್ನ ತಂದ ತಕ್ಷಣ ಬಿಡಿಸ್ಬಿಟ್ಟು ನೀಟಾಗಿ ಕಸ ಕಡ್ಡಿ ಅವೆಲ್ಲ ಎತ್ತಾಕ್ಬಿಟ್ಟು ನಾವು ಬಿಡಿಸ್ಬಿಟ್ಟು ಇಟ್ಟರೆ ಚೆನ್ನಾಗಿರುತ್ತೆ. ನಾವೀಗ ಆಮೇಲೆ ಬುಡನ ಕಟ್ ಮಾಡಿಬಿಡ್ಬೇಕು. ಬುಡ ಕಟ್ ಮಾಡಿಬಿಟ್ಟು ನೀಟಾಗಿ ಒಂದು ಟಿಶ್ಯೂನೋ ಒಂದು ಪೇಪರ್, ನ್ಯೂಸ್ ಪೇಪರ್ ಹಾಕ್ಬಿಟ್ಟು ಮುಚ್ಚಿಟ್ಬಿಟ್ರೆ ಫ್ರೆಶ್ಶಾಗಿ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ಏನು ಗೊತ್ತಾ, ಆಚೆಗಡೆ ಎಷ್ಟೋ ಧೂಳು ಅದು ಇದು ಎಲ್ಲ ಇರುತ್ತಲ್ವ, ನಾವು ಮನೆಗೆ ತಂದ ತಕ್ಷಣ ತರಕಾರಿನ ನಾವು ಈ ಕೆಲಸ ಮಾಡಬೇಕು. ಏಕೆಂದರೆ ತಗೊಬಂದು ಎತ್ತಿಟ್ಟು ವೇಸ್ಟ್ ಆಗುತ್ತೆ. ಸೊ ಈಗ ಇದೆಲ್ಲ ಒಣಗಿದೆ, ಒಂದು ಡಬ್ಬಿಗೆ ಹಾಕಿ ನೀಟಾಗಿ ಎಲ್ಲ ಎತ್ತಿಡ್ತಾ ಇದ್ದೀನಿ. ಮಾರ್ಕೆಟಲ್ಲಿ ತುಂಬಾ ಧೂಳು, ಡಸ್ಟು, ಹಂಗಾಗಿ ಏನು ತಗೊಂಡ್ರು ಈಗಂತೂ ತುಂಬಾ ಭಯ. ಒಂದು ಸ್ವಲ್ಪ ಉಪ್ಪು ಹಾಕಿ ತೊಳ್ಕೊಂಡ್ರೂ ತುಂಬ ಬೆಸ್ಟ್ ಅನಿಸುತ್ತೆ ನನಗೆ. ಈಗ ನೆಕ್ಸ್ಟ್ ಟಿಪ್ ಬಂದು ಹಸಿಮೆಣ್ಸಿಕಾಯಿನ ಫಸ್ಟ್ ತೊಳ್ಕೊಬಿಡಿ. ಈಗ ಹಸಿಮೆಣ್ಸಿಕಾಯಿ ಇರುತ್ತಲ್ಲ, ಹಸಿಮೆಣ್ಸಿಕಾಯಿ ಕೂದ್ಬಿಟ್ಟು ಏನು ಮಾಡ್ತೀವಿ ಅಂದರೆ ಮುಖ ತೊಳ್ಕೊತೀವಿ, ಮುಖ ಉರಿಯುತ್ತೆ. ಅಥವಾ ಹಸಿಮೆಣ್ಸಿಕಾಯಿ ಮುಖ ಕೆರ್ಕೋತೀವಿ, ಅಥವಾ ಕೈಯೆಲ್ಲ ಉರಿಯುತ್ತೆ. ಹಂಗಾಗಿ ಏನು ಮಾಡಬೇಕು ಅಂತಂದರೆ, ನಾವು ಕೈಯಲ್ಲಿ ಎಣ್ಣೆ ಹಚ್ಕೊಂಡು ಕುಯ್ಬೋದು, ಸನ್ಫ್ಯೂರ್ ಎಣ್ಣೆ. ಇಲ್ಲಾಂತಲೇ ಒಂದು ಫೋರ್ಕ್ ಎತ್ಕೊಬಿಟ್ಟು, ಒಂದು ಫೋರ್ಕ್ ಚುಚ್ಕೊಬಿಟ್ಟು ನೀಟಾಗಿ ಕತ್ರಿ ತಗೊಂಡು ಈ ಥರ ಕಟ್ ಮಾಡ್ಕೊಂಡಾರ ನಾವು ಹಚ್ಕೊಳ್ಬೋದು ನೀಟಾಗಿ. ಹಾಗೆ ಮೇಲಕ್ಕೆ ಟೆರಸ್ ಮೇಲೆ ಹೋಗ್ತಾ ಇದ್ದೆ. ಚಿನ್ನಿ ಬಡ್ಕೋತಾ ಇದ್ಲು, ನಾನು ಬರ್ತೀನಿ ಅಂದ್ಬಿಟ್ಟು. ಹಾಗೆ ನಾನು ಹತ್ತು ಹೋಗ್ತಾ ಇರ್ಬೇಕಾದ್ರೆ ನನ್ನ ಮಗಳು ಟೆರಸ್ ಮೇಲೆ ಬಂದಳು. ಹೂವು ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಂದ್ಬಿಟ್ಟು ಇದು ಮಾಡ್ತಾಯಿದ್ದೆ. ಅಷ್ಟೊತ್ತಿಗೆ ಮಳೆ ಸ್ಟಾರ್ಟ್ ಆಯಿತು. ಮಳೆ ನೋಡ್ಕೊಂಡು ಹಾಗೆ ಸವ್ಕೊಂಡು ಇದ್ದೆ. ಇವಳು ಚಿನ್ನಿನೂ ಕರ್ಕೊಂಡು ಮೇಲ್ಗಡೆ ಬಂದೆ. ಮಳೆ ನೋಡಿಕೊಂಡು ವಿಡಿಯೋ ಮಾಡಿಕೊಂಡು ಹೂವು ಎಲ್ಲ ಕಿತ್ಕೊಂಡು ನೋಡಿ ಇಷ್ಟೆಲ್ಲ ನಮ್ಮ ಗಿಡದಲ್ಲಿ ಬಿಟ್ಟಿತ್ತು.
ಹಾಗೆ ನನಗೆ ನಿಮ್ಮ ಸಪೋರ್ಟಿವ್ ನನಗೆ ತುಂಬ ಅಂದರೆ ತುಂಬ ಮುಖ್ಯ. ಹೀಗೆ ಒಳ್ಳೊಳ್ಳೆ ವಿಡಿಯೋಸ್ ಮಾಡ್ತಾ ಇರ್ತೀನಿ. ನಿಮ್ಗೇನು ಇಷ್ಟನೋ ಅದನ್ನೆಲ್ಲ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.